ಬಿಗ್ ಬಾಸ್ ಮನೆಯಿಂದ ಅರ್ಧಕ್ಕೆ ಬಿಗ್ ಬಾಸ್ ಶೋ ಅನ್ನ ಕೆಟ್ಟು ಮಾಡಿ ಆಚೆ ಬಂದ ಗೋಲ್ಡ್ ಸುರೇಶ್ ಅವರು ಸುದೀಪ್ ಅವರ ಜೊತೆ ಫೋನ್ ಮಾಡಿ ಮಾತನಾಡಿದ್ದಾರೆ. ಸೊ ಬನ್ನಿ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡ್ಬಿಡೋಣ. ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಗೆ ಬರುವಂತಹ ಗೋಲ್ಡ್ ಸುರೇಶ್ ಅವರು ಮುಂಚೆ ಯಾರು ಎಂಬುದು ಕೆಲವರಿಗೆ ಗೊತ್ತೇ ಇರಲಿಲ್ಲ. ಶೋಗೆ ಬಂದ ನಂತರ ಬಿಗ್ ಬಾಸ್ ಮನೆಯಲ್ಲಿ ಸುಮಾರು 7-8 ಜನ ಬಾಡಿಗಾರ್ಡ್ಸ್ ಮೂಲಕ ಬಂದಂತಹ ಗೋಲ್ಡ್ ಸುರೇಶ್ ಅವರು ಯಾರು ಎಂಬುದನ್ನು ಇಡೀ ಕರ್ನಾಟಕಕ್ಕೆ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ. 2 ಕೋಟಿಗೂ ಅಧಿಕ ಬೆಲೆ ಬಾಳುವ ಚಿನ್ನದವನ್ನ ಧರಿಸಿ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಗೆ ಬರ್ತಿದ್ದಂತೆ ಈ ಒಂದು ಅಚ್ಚರಿಯ ವಿಚಾರವನ್ನ ಸುದೀಪ್ ಅವರೇ ಶಾಕ್ ಆಗಿದ್ದಾರೆ. ಗೋಲ್ಡ್ ಸುರೇಶ್ ಅವರ ಒಂದು ಬಾಡಿಗಾರ್ಡ್ಸ್ ಅವರನ್ನು ನೋಡಿ. ಸೊ ಸುದೀಪ್ ಅವರಿಗೆ ಇದೀಗ ಬಹಳ ಒಂದು ಹೆಸರು ಕೂಡ ಇದೆ ಚಿತ್ರರಂಗದಲ್ಲಿ. ಸೊ ಅವರು ಕೂಡ ನನಗೆ ಒಬ್ಬರೇ ಬಾಡಿಗಾರ್ಡ್ಸ್ ಎಂಬುದನ್ನ ಕಾಮಿಡಿ ಕೂಡ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ವೀಕ್ಷಕ. ಬಿಗ್ ಬಾಸ್ ಮನೆಯಲ್ಲಿ ಗೋಲ್ಡ್ ಸುರೇಶ್ ಅವರು ಏಕಾಏಕಿ ಮನೆಯ ಸಮಸ್ಯೆಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿರುವುದರಿಂದ ಅವರು ಅರ್ಧಕ್ಕೆ ಶೋ ಇಂದ ಹೊರಗೆ ಹೋಗುವ ಸಮಸ್ಯೆ ಎದುರಾಯಿತು. ಸೊ ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ರು ವೀಕ್ಷಕರೇ. ಸೊ ಇದಾದ ಬಳಿಕ ಅವರಿಗೆ ಒಂದು ಮನೆಯ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗಿ ಅದಾದ ಬಳಿಕ ಕಿಚ್ಚ ಸುದೀಪ್ ಅವರು ವಾಲಂಟರಿಯಾಗಿ ಅವರನ್ನ ವೇದಿಕೆ ಮೇಲೆ ಕರೆಸಿಕೊಂಡ್ರು. ಸೊ ಆ ಒಂದು ವೇದಿಕೆ ಬಂದಂತ ಸಂದರ್ಭದಲ್ಲಿ ತ್ರಿವಿಕ್ರಮ್ ಅವರನ್ನ ಎಲಿಮಿನೇಷನ್ ಟ್ವಿಸ್ಟ್ ಕೂಡ ಕೊಟ್ಟಿದ್ರು ವೀಕ್ಷಕರೇ. ಅದಾದ ಬಳಿಕ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆ ಒಳಗೆ ಗೋಲ್ಡ್ ಸುರೇಶ್ ಅವರು ಬರ್ತಾರೆ ಅನ್ನೋದು ಕುತೂಹಲ ಇತ್ತು. ಆದರೆ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆ ಒಳಗೆ ಬರಲಿಲ್ಲ. ಸೊ ಅಸಲಿಗೆ ಶೋ ಮುಗಿಸಿ ಮಾತನಾಡಿ ಆದ ನಂತರ ಗೋಲ್ಡ್ ಸುರೇಶ್ ಅವರು ಕಿಚ್ಚ ಸುದೀಪ್ ಅವರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಸಾರ್, ಒಂದು ಅವಕಾಶ ಕೊಡಿ ನನಗೆ ಅನ್ನೋದನ್ನ. ಸೊ ಸುದೀಪ್ ಅವರು ಹೇಳಿದ್ದಾರೆ, ಅವಕಾಶ ಕೊಡೋದಕ್ಕೂ ಆಗೋದಿಲ್ಲ, ಈಗ ಬಿಗ್ ಬಾಸ್ ರೂಲ್ಸ್ ಆಗಿದೆ, ನೀವು ಆಚೆ ಬಂದ ಮೇಲೆ ಮುಗಿದೋಯ್ತು, ಏನು ಮಾಡೋಕ್ಕಾಗಲ್ಲ, ಸಮಸ್ಯೆ ಹಂಗಾಗಿದೆ. ಬಿಗ್ ಬಾಸ್ ಶೋ ನಾನು ಬರೀ ಹ್ಯಾಂಕರ್ ಅಷ್ಟೇ, ತಂಡದ ಒಂದು ಮುಖ್ಯಸ್ಥರನ್ನ ನೀವು ಭೇಟಿ ಮಾಡಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಸೊ ಇದು ನಿಜಕ್ಕೂ ನಡೆದಿದೆಯೋ ಎನ್ನುವುದು ಗೊತ್ತಿಲ್ಲ ವೀಕ್ಷಕರೇ. ಮೂಲಗಳ ಪ್ರಕಾರ ತಿಳಿದು ಬಂದಿದೆ. ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ಅವರು ಬಹಳ ಸಹಾಯವನ್ನ ಮಾಡಿದ್ದಾರೆ ಗೋಲ್ಡ್ ಸುರೇಶ್ ಹಾಗೆ ಅವರ ಕುಟುಂಬಕ್ಕೆ. ಸೊ ಇದನ್ನ ನೆನೆದು ಮಾತನಾಡಿಸಿ ಆರೋಗ್ಯದ ಸಮಸ್ಯೆಯನ್ನ ಕೂಡ ವಿಚಾರಿಸಿದ್ದಾರೆ ಕಿಚ್ಚ ಸುದೀಪ್ ಅವರು. ಗೋಲ್ಡ್ ಸುರೇಶ್ ಅವರು ಕೂಡ ಮಾತನಾಡಿಸಿದ್ದು ಎಲ್ಲ ಒಂದು ಸರಿ ತಪ್ಪುಗಳನ್ನ ತಿದ್ದಿಕೊಂಡಿದ್ದಾರೆ. ಸೊ ಹಾಗೆ ಒಂದು ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಗೋಲ್ಡ್ ಅನ್ನ ಅತಿ ಹೆಚ್ಚಾಗಿ ಧರಿಸುವ ಮೊದಲು ನಿಮ್ಗೆ ಎಷ್ಟು ಬೇಕು ಅಷ್ಟು ಧರಿಸಿ, ಇನ್ನಷ್ಟು ಇದನ್ನ ನೀವು ಸಹಾಯ ಮೂಲಕ ಹಂಚಿಕೊಳ್ಳಿ ಅನ್ನೋದನ್ನ ಮಾತನ್ನ ಹೇಳಿರ್ತಾರೆ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಲ್ಡ್ ಸುರೇಶ್ ಅವರು ಕಿಚ್ಚ ಸುದೀಪ್ ಹೇಳಿದ ಮಾತನ್ನು ಮೀರದೆ ಅದೇ ರೀತಿಯಲ್ಲಿ ನಡೆದುಕೊಳ್ತಿದ್ದಾರೆ. ಸೊ ಅದು ಒಂದು ಖುಷಿ ಅಂತೆ. ಕಿಚ್ಚ ಸುದೀಪ್ ಅವರ ಒಂದು ಎಕ್ಸ್ಪೀರಿಯನ್ಸ್ ಮೂಲಕ ಇದೀಗ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡಿದ್ದಾರೆ ಗೋಲ್ಡ್ ಸುರೇಶ್ ಅವರು. ಗೋಲ್ಡ್ ಹಾಕಲು ಕಡಿಮೆ ಮಾಡಿದ್ದಾರೆ. ಸೊ ಇದು ಒಂದು ಖುಷಿಯಾದ ವಿಚಾರ ವೀಕ್ಷಕರೇ. ಹಾಗಾಗಿ ಗೋಲ್ಡ್ ಸುರೇಶ್ ಹಾಗೆ ಕಿಚ್ಚ ಸುದೀಪ್ ಅವರ ಮಾತುಕತೆಯಲ್ಲಿ ಬಹಳ ಆತ್ಮೀಯತೆಯಿಂದ ಗೌರವದಿಂದ ಮಾತನಾಡಿಸಿದ್ದಾರಂತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೀಕ್ಷಕರೇ.